ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಬ್ರೋ. ಓಕೆ, ಈ ಸೀಸನ್ ಯಾವ ತರ ಹೋಗ್ತಿದೆ ಅಂತೀರಾ? ಮಸ್ತಾಗಿ ಹೋಗ್ತಿದೆ ಸೀಸನ್. ಮಸ್ತಾಗಿ ಹೋಗ್ತಿದೆ. ನಿಮ್ ಫೇವರೇಟ್ ಯಾರು ಈ ಸೀಸನ್? ಗಿಲ್ಲಿನೇ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಅಂಡ್ ಅವನು ನಮ್ಮ ಮಂಡ್ಯ ಸೈಡ್ ಅವ್ರೆ, ಅವ್ರು ನಾನು ಮಂಡ್ಯನ, ಅದಕ್ಕೆ ಓಕೆ ಬ್ರೋ, ಮತ್ ವಿನ್ನರ್ ಯಾರಾಗ್ಬೋದು? ಮೇ ಬಿ ಗಿಲ್ಲಿನೇ ಆಗ್ಬೋದು. ಗಿಲ್ಲಿನೇ. ಬಟ್ ಎಲ್ರು ಹೇಳ್ತಾರೆ ಟಾಸ್ಕ್ ಆಡಲ್ಲ, ಓನ್ಲಿ ಎಂಟರ್ಟೈನ್ಮೆಂಟ್ ಮಾತ್ರ ಮಾಡ್ತಾರೆ ಗಿಲ್ಲಿ ಅಂತ. ಮೇನ್ ಮಾತೆ ಬ್ರೋ ಮುಖ್ಯ, ಆಡೋದೇನಿಲ್ಲ. ಅಂದ್ರೆ ಮಾತೆ ಮುಖ್ಯ, ರಿಯಾಲಿಟಿ ಶೋ ಅಲ್ಲಿ ರಿಯಲ್ ಆಗಿರೋದು ಮುಖ್ಯ ಅಂತೀರಾ? ಅಷ್ಟೇ. ಓಕೆ, ಈಗ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಧ್ರುವಂತಿಗೆ ಮತ್ತೆ ರಕ್ಷಿತಾಗೆ. ಹಾ. ಅವ್ರಿಗೆ ಬಿಟ್ಟು ಯಾರಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತೀರಾ? ಇಲ್ಲಿ ಕೊಟ್ರೆ ಚೆನ್ನಾಗಿರೋದು. ಮೇ ಬಿ ರಿಯಲಿಸ್ಟಿಕ್ ಆಗೇ ಇರ್ತಿತ್ತೇನೋ ಅಂತ. ಓಕೆ, ಈಗ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಇಬ್ರಿಗೂ ಕೂಡ. ಅಲ್ಲೂ ಕೂಡ ಇಬ್ರು ಕಿತ್ತಾಡ್ತಿದ್ದಾರೆ, ಏನಂತೀರಾ ರಕ್ಷಿತಾ ಮತ್ತೆ ಧ್ರುವಂತರಿಗೆ? ಅದೇ ಅವ್ರದ್ದು ಏನ್ ರಿಯಾಲಿಟಿ ಅಂತ ಅವ್ರದ್ದು ಗೊತ್ತಾಗ್ತಿದೆ ಇವಾಗ ಅಷ್ಟೇ. ಓಕೆ, ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ರು ಒಳಗೆ ಅಲ್ಲಿ ಹೇಗಿರ್ತಾರ ಅಂತ ಕೊಟ್ಟಿದ್ದಾರೆ ಅಂತೀರಾ? ಅಷ್ಟೇ ಅಷ್ಟೇ. ಓಕೆ, ಈಗ ಕಾವ್ಯ ಇದಾರ ಜೊತೆಗೆ, ಏನಂತೀರಾ ಕಾವ್ಯ ಬಗ್ಗೆ? ಕಾವ್ಯ ಬಗ್ಗೆ ನಾನೇ ಹೇಳಿ ಅಂದ್ರೆ ಓಕೆ, ಅವರು ಆಡ್ತಾ ಇದಾರೆ ಅವ್ರ ಆಟ, ಬಟ್ ಅಷ್ಟೊಂದು ಗೊತ್ತಾಗ್ತಿಲ್ಲ ಅಷ್ಟೇ. ಓಕೆ ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಅಣ್ಣ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು ಅಂತೀರಾ? ಗಿಲ್ಲಿ ಅಣ್ಣ, ಗಿಲ್ಲಿ. 100% ಗಿಲ್ಲಿ. ನಮ್ಮೆಲ್ಲರ ಸಪೋರ್ಟ್ ಗಿಲ್ಲಿಗೆ. ಗಿಲ್ಲಿ ಗೆಲ್ಲೋದು ಪಕ್ಕ. ಯಾಕೆ ಗಿಲ್ಲಿ ಗೆಲ್ಬೇಕು? ಅವನು ಕೈಂಡ್ನೆಸ್, ಅವನು ಅದರಲ್ಲೂ ಹಳ್ಳಿ, ಅವನು ಬಡ ಪ್ರತಿಭೆಗಳು ಬೆಳಿಬೇಕು. ಗೆಲ್ತಾನಣ್ಣ, ಗಿಲ್ಲಿ ಗೆಲ್ಲೋದು ಪಕ್ಕ. ನಮ್ ಸಪೋರ್ಟ್ ಇರುತ್ತ. ಓಕೆ, ಈಗ ಗಿಲ್ಲಿ ಜೊತೆ ಕಾವು ಇರ್ತಾರಲ್ಲ, ಏನಂತೀರಾ? ಕಾವು ಗೆಲ್ತಾವ್ ಬಿಡ್ತಾವ ಗೊತ್ತಿಲ್ಲ ಅಣ್ಣ, ಬಟ್ ಗಿಲ್ಲಿ ಮಾತ್ರ ಅಲ್ಲ, ಕಾವು ಆಟ ಹೇಗಿದೆ ಅಂತೀರಾ? ಚೆನ್ನಾಗೈತಣ್ಣ. ಅವನ ಜೊತೆ ಪೇರು ಚೆನ್ನಾಗೈತೆ, ಚೆನ್ನಾಗ್ ಆಡ್ತಾವ್ರೆ, ಚೆನ್ನಾಗ್ ಆಗ್ತಾ ಇದಲ್ಲ. ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಗಿಲ್ಲಿ ಕಾಂಪಿಟೇಷನ್ ಇಲ್ಲ ಅಣ್ಣ, ಯಾರು ಇಲ್ಲ ಗಿಲ್ಲಿಗೆ. ಯಾರಿಲ್ಲ ನೆಕ್ಸ್ಟ್ ಲೆವೆಲ್ ಅವನು. ಅಂದ್ರೆ ಗೇಮ್ ಅಂತ ಬರ್ಲಿ, ಎಂಟರ್ಟೈನ್ಮೆಂಟ್ ಅಂತ ಬರ್ಲಿ, ಎಲ್ಲರಲ್ಲೂ ನೆಕ್ಸ್ಟ್ ಲೆವೆಲ್ ಅವನು. ಅಂದ್ರೆ ಒನ್ ಮ್ಯಾನ್ ಶೋ ಅಂತೀರಾ? ಪಕ್ಕ ಎಂಡ್ ವರ್ಗು ಹೋಗೋದು ಅವನೇ, ಗೆಲ್ಲೋದು ಅವನೇ. ನಾವ್ ನೋಡ್ತೀವಿ ಇವತ್ತು ಅವ್ನ್ ಗೆಲ್ಲೋದು. ಓಕೆ, ಫೈನಲ್ ದಿನ ಅವ್ನ್ ಗೆಲ್ಲೋದು ನೋಡ್ತೀವಿ. ಯಾವತ್ತರ ಒಟ್ಟು ನೋಡ್ತೀವಿ. ಥ್ಯಾಂಕ್ ಯು. ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ಈ ಸರಿ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು? ಅವ್ರು ತುಂಬಾ ಕಾಮಿಡಿ ಮಾಡ್ತಾರೆ, ಚೆನ್ನಾಗಿ ನೋಡ್ತಾರೆ, ನಗಿಸ್ತಾನೆ, ಓಕೆ, ಎಲ್ಲದ್ರಾಗೂ ಫಸ್ಟ್ ಆಗಿದ್ದಾನೆ. ಹಾಗಾಗಿ ಅವರೇ ವಿನ್ನರ್ ಆಗ್ಬೇಕು. ಯಾರು ಚೆನ್ನಾಗ್ ಆಡಲ್ಲ ಅಂತೀರಾ? ಚೆನ್ನಾಗ್ ಆಡೋದು ಅಂದ್ರೆ ಅವ್ರೊಬ್ರೇ ಸರ್ ಚೆನ್ನಾಗ್ ಆಡೋದು. ಚೆನ್ನಾಗ್ ಈಗ ಅಶ್ವಿನಿ ಗೌಡ ಇದಾರೆ, ಕಾವ್ಯ ಇದಾರೆ, ಏನಂತೀರಾ ಅವ್ರ ಬಗ್ಗೆ? ಕಾವ್ಯನೂ ಪರವಾಗಿಲ್ಲ ಸರ್. ಪರವಾಗಿಲ್ಲ, ಹ್ಮ್. ಅವ್ರು ಚೆನ್ನಾಗ್ ಆಡ್ತಾರ ಅಂತೀರಾ? Okay. ಅಶ್ವಿನಿ ಚೆನ್ನಾಗ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಓಕೆ, ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? 100% ನೋಡ್ತೀನಿ ಸರ್. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಅವ್ರಿಗೆ ನಾವು ವೋಟ್ ಬಂದು ಗಿಲ್ಲಿ. ಡೈಲಿ ವೋಟ್ ಹಾಕ್ತೀರಾ? ನಾಮಿನೇಟ್ ಆಗಿರೋ ಟೈಮಲ್ಲಿ 100% ಹಾಕ್ತೀವಿ ಸರ್. ಹಾಕ್ತೀರಾ? ಗಿಲ್ಲಿ ಅವ್ರು ಯಾಕೆ ವಿನ್ನರ್ ಆಗ್ಬೇಕು ಅಂತ? ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ ಸರ್, ಟಾಸ್ಕ್ ಕೊಟ್ಟಿದ್ರಲ್ಲ. ಹೌದು, ಅದಕ್ಕೆ. ಯಾರು ಚೆನ್ನಾಗ್ ಆಡಲ್ಲ ಬಿಗ್ ಬಾಸ್ ಅಲ್ಲಿ? ಚೆನ್ನಾಗಿ ರಜಿತ್ ಚೆನ್ನಾಗಿ ಆಡಲ್ಲ ಸರ್. ರಜತ್. ಅಂದ್ರೆ ಕಾಂಪಿಟೇಟರ್ ಯಾರು ಅಂತೀರಾ ಗಿಲ್ಲಿಗೆ? ಎಲ್ಲರೂ ಕಾಂಪಿಟೇಟ್ ಮಾಡ್ತಾನೆ ಗಿಲ್ಲಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಸರ್ ಗಿಲ್ಲಿ ಆಗ್ಬೇಕು ಸರ್. ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಫೈಟ್ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿದ್ದಾರೆ. ಎಲ್ಲರೂ ಮೈಂಟೆನೆನ್ಸ್ ಕೊಡ್ತಾರೆ. ಅವ್ರನ್ನ ನೋಡ್ತಾ ಇದ್ರೆ ಮೈಯಲ್ಲಾಗೆ ಜಿಮ್ ಅಂತದೆ. ಅವ್ರ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಆಮೇಲೆ ಅವ್ರದ್ದು ಭಾಷಣ ಕೇಳ್ತಾ ಇದ್ರೆ ತುಂಬಾ ಇಂಟ್ರೆಸ್ಟ್ ಬರ್ತದೆ, ಜನಗಳಿಗೆ ಒಂಥರ ಕಿಕ್ ಇರ್ತದೆ. ಅವ್ರ ಮಾತು, ಅವ್ರ ಕಾಮಿಡಿ ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ಮೊನ್ನೆ ಒಂದು ವೀರ ಮದಕರಿ ಒಂದು ಡ್ಯಾನ್ಸ್ ಆಡಿದ್ರು, ಅದು ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ರೆ ಇನ್ನೊಂದು ನೋಡ್ಬೇಕು ಅನಿಸ್ತದ. ಆ ಹಾಡು. ಸಾಂಗ್ ಹೇಳ್ತೀರಾ? ಹೇಳ್ತೀನಿ ಸರ್. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ, ಕುಂತಲ್ಲೇ ಕುಂದ್ರಂಗಿಲ್ಲ, ನಿಂತಲ್ಲೇ ನಿಲ್ಲಂಗಿಲ್ಲ, ನೆಟ್ಟಿಗೆ ನಿದ್ದೆ ಇಲ್ಲ, ಕೆಲ್ಸಕ್ಕೆ ಹೋಗ್ತಾಗಿಲ್ಲ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದೆ ಗಾಯ. ಅಂದ್ರೆ ಗಿಲ್ಲಿದ ಕಾಮಿಡಿ ಇಷ್ಟ ಆಗುತ್ತಾ ನಿಮ್ಗೆ? ಸೂಪರ್ ಸರ್, ನಂಬರ್ 1 ಸರ್ ಗಿಲ್ಲಿ ಅಂದ್ರೆ. ತುಂಬಾ ಚೆನ್ನಾಗಿದ್ದಾರೆ ಸರ್. ಅವ್ರ ಮುಂದೆ ಯಾರು ಬರಕ್ಕಾಗಲ್ಲ ಸರ್. ಕೆಲವರು ಹೊಟ್ಟೆ ಹೊರಿ ಪಡ್ತಾರೆ, ಆದ್ರೆ ಓಟ್ ಬೀಳೋದೆಲ್ಲ ಫುಲ್ ಗಿಲ್ಲಿ ಅವ್ರಿಗೆ ಸರ್. ಅಶ್ವಿನಿ ಮೇಡಮ್ ಅವ್ರಿಗೆ, ಗಿಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿದೆ ಸರ್. ಡ್ಯಾನ್ಸ್ ಕೇಳ್ತಾ ಇದ್ರೆ ಇನ್ನ ಕೇಳ್ಬೇಕು ಅನ್ಸುತ್ತೆ ಸರ್, ಅಷ್ಟು ಸೂಪರ್ ಆಗಿದೆ ಸರ್. ಅದು ಏನೋ ನಮ್ಗೊಂದು ಅವಕಾಶ ಕೊಟ್ರೆ ಹೋಗ್ಬೋದು ಸರ್ ಬಿಗ್ ಬಾಸ್ ಅಲ್ಲಿ. ಅಂತ ಚಾನ್ಸ್ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ದೇವ್ರ ಮಾತು. ನಿಮ್ಗೆ ಏನಾದ್ರು ಬಿಗ್ ಬಾಸ್ ಅಲ್ಲಿ ಅವಕಾಶ ಸಿಕ್ಕರೆ ಹೇಗಿರುತ್ತೆ ಅಂತ? ತುಂಬಾ ಚೆನ್ನಾಗಿದೆ ಸರ್. ಅವ್ರ ತರ ಕಾಮಿಡಿ ಮಾಡ್ಬೋದು, ಯಾರ ಹತ್ರ ಟೆನ್ಷನ್ ತಗೋಬಾರ್ದು, ಕೂಲ್ ಆಗಿ ಆಟ ಆಡ್ಬೇಕು. ಗೆಲ್ಲೋರ ಹತ್ರ ಗೆಲ್ಬೇಕು, ಸೋಲೋರ ಹತ್ರ ಸೋಲ್ಬೇಕು, ಆಕ್ಟಿಂಗ್ ಮಾಡ್ಬೇಕು, ಕಾಮಿಡಿ ಮಾಡ್ಬೇಕು. ನಮ್ ಜನಗಳಿಗೆ ಒಂಥರ ಕಿಕ್ ಕೊಡ್ಬೇಕು, ನೋಡ್ತಾ ಇದ್ರೆ ಇನ್ನ ನೋಡ್ಬೇಕು ಅನ್ಸ್ಬೇಕು. ಆತರ ಒಂದು ಕಿಕ್ ಕೊಡ್ಬೇಕು, ಮನೋರಂಜನೆ ಕೊಡ್ಬೇಕು, ಆತರ ಆಕ್ಟಿಂಗ್ ಮಾಡ್ಬೇಕು. ಯಾವ ಟೈಮಲ್ಲಿ ಯಾವ ತರ ಮಾತಾಡ್ಬೇಕು, ಯಾವ ಟೈಮಲ್ಲಿ ಯಾವ ತರ ಕೋಪ ಮಾಡ್ಕೋಬೇಕು, ಯಾವ ಟೈಮಲ್ಲಿ ಯಾವ್ದು ನಗಿಸ್ಬೇಕು, ಆತರ ಮನುಷ್ಯನ ಮೇಲೆ ನಗ್ನಗ್ತ ಗೆಲ್ಬೇಕು. ಹೊತ್ತು ಕೋಪಕೊಳ್ಬಾರ್ದು ಯಾರ ಹತ್ರ. ಇವಾಗ 15 ಜನ ಐತೆ ಅಂತಂದ್ರೆ ದುಶ್ಮನ್ಗೆ ಅಂದ್ರೆ ಬಗಲ್ ಮೇ ಅಂತ ಆಗ್ತದೆ. 15 ಜನದಲ್ಲಿ ಅವ್ರ ಹತ್ರ ಕೋಪ ಮಾಡಿಸ್ಕೊಂಡ್ರೆ ಕ್ಲೀನ್ ಆಗಿ ಆಟ ಆಡಿ ಮನೋರಂಜನೆ ಮಾಡಿ ಗೆಲ್ಬೇಕು. ಅದು ಒಂದು ಅವಸರ. ಇನ್ನೊಂದು ಲಾಸ್ಟ್ ಏನಂದ್ರೆ ಬಡವ್ರ ಮಕ್ಕಳು ಗೆಲ್ಬೇಕು. ಅವ್ರು ಗೆದ್ರೆ ನಮ್ಗೆ ತುಂಬಾ ಸಂತೋಷ.
ಇನ್ನು ಶ್ರೀಮಂತರ ಹತ್ರ ದುಡ್ಡು ಇರ್ತದೆ ಅದೆಲ್ಲ ಬೇಡ ನಮಗೆ. ಬಡವರು ರೈತರ ಮಕ್ಕಳು ಅಲ್ಲಿಂದ ಬರಬೇಕು, ಬೆಂಗಳೂರಿಗೆ ಒಳ್ಳೆ ಪ್ರೋಗ್ರಾಮ್ ಕೊಡ್ಬೇಕು, ಜನಗಳಿಗೆ ಗೆಲ್ಸ್ಬೇಕು, ಅವರು ಮುಂದೆ ಬರ್ಬೇಕು, ಅದೇ ನಮ್ಮ ಅಭಿಪ್ರಾಯ. ನೀವು ಲಾಸ್ಟ್ ಟೈಮ್ ಹೇಳಿದ್ರೆ ಹನುಮಂತ ಗೆಲ್ಬೇಕು ಅಂತ. ಗೆಲ್ಬೇಕಂತ ಸರ್. ಇದೇ ಜಾಗದಲ್ಲೇ ನಾನು ಕೇಳಿದ್ದೆ ನಿಮ್ಗೆ. ಓಕೆ ಸರ್ ಈ ಸರಿನೂ ಗಿಲ್ಲಿ ಗೆಲ್ಬೇಕು ಅಂತೀರಾ? ಪಕ್ಕ ಗೆಲ್ತಾರೆ ಸರ್. ಇಲ್ಲಿ ಮಾತ್ರ ಸರ್ ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಮೈಸೂರು, ಇಡೀ ಹಳ್ಳಿ ಎಷ್ಟು ಜನ ಇದಾರೆ ಸರ್. ಗಿಲ್ಲಿನೇ ಅಂತಾರೆ ಸರ್. ಗಿಲ್ಲಿ ಬಿಟ್ರೆ ಬೇರೆ ಯಾರು ವಾಯ್ಸ್ ಬರಲ್ಲ ಸರ್. ನಂಬರ್ 1 ಗಿಲ್ಲಿ ಸರ್. ಅವ್ರು ಗೆಲ್ಬೇಕು ಸರ್, ಅಷ್ಟೇ ಸರ್. ಅವ್ರ ಜೊತೆ ಕಾವು ಇರ್ತಾರಲ್ವಾ, ಕಾವ್ಯ? ಹಾ ಸರ್. ಅವರು ಫಸ್ಟ್ ಅಲ್ಲಿ ಚೆನ್ನಾಗಿ ಇಂಟಿಮೇಟ್ ಕೊಡ್ತಾ ಇದ್ರು ಸರ್, ಚೆನ್ನಾಗಿದ್ರು ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್. ಇವಾಗ ಯಾಕಂದ್ರೆ ದುಷ್ಮರ್ಕೆ ಬಗಲ್ ಮೇಲೆ ಅವ್ರವ್ರಿಗೆ ಸ್ವಲ್ಪ ವಿರೋಧಗಳಿದ್ದಾವೆ, ಅವ್ರವ್ರು ಮಾತಾಡಲ್ಲ. ಇವಾಗ ಏನ್ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ ಗಿಲ್ಲಿಗೆ. ಹೌದು. ಪಾಪ ಗೆಲ್ಲೆ ಬಡವರು ಹುಡುಗ ಅಂತ ಅಂದ್ಬಿಟ್ಟು ಅವ್ರು ಸಪೋರ್ಟ್ ಮಾಡಿದಾರೆ. ಮೊನ್ನೆ ಹಾಡು ಹೇಳಿ ಸರ್, ಹಾಡು ಮಾಡೋ ಸೂಪರ್ ಸರ್. ವೀರ ಮದಕರಿ ಹೆಂಗಿದೆ ಗೊತ್ತಾ ಸರ್? ಕೇಳ್ತಾ ಇರಿ, ಇನ್ನ 10 ಸಲ ಕೇಳ್ಬೇಕು ಅನ್ಸ್ತದೆ ಸರ್. ಆ ಸೂಪರ್ ಆಗಿದೆ ಸರ್ ಹಾಡು. ಈಗ ಅವ್ರ ಹಾಡುಗೂ ಅದಕ್ಕೂ ತುಂಬಾ ಚೆನ್ನಾಗಿದೆ ಸರ್. ಧ್ರುವ ಕಾವ್ಯ ಮೇಡಮ್ ಕೊಟ್ಟಿದ್ರೆ ಚೆನ್ನಾಗಿ ಬರ್ತಿರ್ಲಿಲ್ಲ. ಅಶ್ವಿನಿ ಅಶ್ವಿನಿ ಮೇಡಮ್ ಕೊಟ್ಟದಕ್ಕೆ ಅವ್ರು ಕುಂತ್ಕೊಂಡು ಆ, ಗೆದ್ದದಕ್ಕೆ ತುಂಬಾ ಕಷ್ಟ ಬಿತ್ತು ಸರ್. ಗಿಲ್ಲಿ ಮಾತ್ರ ಅದು ಸೂಪರ್ ಆಗಿದೆ ಸರ್ ಹಾಡು ಮಾತ್ರ. Okay. ಅದು ಕೇಳ್ತದ್ರೆ ಕೇಳ್ಬೇಕು ಅನಿಸ್ತದೆ ಸರ್. ಈ ಧ್ರುವ ಅಂತೆಲ್ಲ ಇದ್ರಲ್ಲ, ಅವ್ರ ಬಗ್ಗೆ ಏನಾರು ಹೇಳ್ತೀರಾ? ಅವ್ರ ಬಗ್ಗೆ ಎಲ್ಲ ಏನಿಲ್ಲ ಸರ್, ಅಷ್ಟೇ ಬರ್ತಾರೆ ಹೋಗ್ತಾರೆ. ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಹತ್ರ ಒಂಥರ ಬಿಗ್ ಬಾಸ್ ನೋಡ್ರೆ ಇಂಟ್ರೆಸ್ಟ್ ನೋಡ್ಬೇಕು, ಜನಗಳು ಕುತ್ಕೋಬೇಕು, ಇಂಟ್ರೆಸ್ಟ್ ಆಗಿ ನೋಡ್ಬೇಕು, ಇಂಟ್ರೆಸ್ಟ್ ಆಗಿ ಮಾತಾಡ್ಬೇಕು. ಅಯ್ಯೋ ಬಂತಪ್ಪ 9 ಗಂಟೆ ಐತಪ್ಪ, ಬಂದಪ್ಪ ಹೋಗೋಣ ಬಿಗ್ ಬಾಸ್ ಹೋಗೋಣ, ಆತರ ಒಂದು ತಲೆಯಲ್ಲಿ ಮೆಂಟ್ಲಿ ಇರ್ಬೇಕು. ಆತರ ಮೆಂಟ್ಲಿ ಇರೋದ್ರಿಂದ ಗಿಲ್ಲಿಯಿಂದ ಕಾಮಿಡಿ ಮಾಡ್ತಾರೆ, ಫೈಟಿಂಗ್ ಮಾಡ್ತಾರೆ, ನಗಿಸ್ತಾರೆ, ಡ್ಯಾನ್ಸ್ ಆಡ್ತಾರೆ. ಏನ್ ಡ್ಯಾನ್ಸ್, ಏನ್ ಅವ್ರದ್ದು, ಏನ್ ಸ್ಟೈಲು, ಏನಿದು ನೋಡ್ತಾರೆ, ಇನ್ನ ನೋಡ್ಬೇಕು ಅನಿಸ್ತದೆ. ಆತರ ಬಿಗ್ ಬಾಸ್ ಅಂತ ತುಂಬಾ ಚೆನ್ನಾಗಿದೆ ಸರ್. ಗಿಲ್ಲಿ ಅವ್ರು ಮಾತ್ರ Okay, ಈಗ ಏನ ನಮ್ಗೆ ಅವಕಾಶ ಕೊಟ್ಟು ಅದೇ ತರ ಮಾಡೋಣ ಅಂತಿದ್ದೀನಿ ಸರ್. okay, ಈಗ ರಾಶಿಕಾ ಕ್ಯಾಪ್ಟನ್ ಆಗಿದ್ದಾರೆ, ಹಾ, ಹೆಂಗಿದೆ ಅಂತೀರಾ ಕ್ಯಾಪ್ಟನ್ಸಿ? ಅದೇ ಸರ್. ಅವ್ರ ಮತ್ತೆ ಇವ್ರ ಕಡೆ ಹೇಳಲ್ಲ, ಇವ್ರ ಮಾತು ಅವ್ರ ಕಡೆ. ಕ್ಯಾಪ್ಟನ್ ಅಂದ್ರೆ ಒಂದು ಇದಿರ್ಬೇಕು ಸರ್, ಒಂದು ಮೇಷ್ಟ್ರ ತರ. ಇವಾಗ ಮೇಷ್ಟ್ರ ಹೇಳ್ದಂಗೆ ಅವ್ರು ಕೇಳ್ಬೇಕು. ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳಲ್ಲ. ಕೆಲವ್ರು ಬೇಡ ಅಂತಾರೆ, ಕೆಲವ್ರು ಮಾಡ್ತಾರೆ. ಅವ್ರಿಷ್ಟಕ್ಕೆ ಅವ್ರು ಹೇಳ್ತಾರೆ, ಇವ್ರಿಷ್ಟಕ್ಕೆ ಇವ್ರು ಹೇಳ್ತಾರೆ. ನೋಡೋ ಮೊನ್ನೆ ನೋಡಿ ಕುಸ್ತಿ ಆಡ್ತಾ ಇತ್ತು, ಇವ್ರ ಮೇಲೆ ಅವ್ರು ಬೀಳ್ತಾರೆ, ಅವ್ರ ಮೇಲೆ ಇವ್ರು ಬೀಳ್ತಾರೆ. ನೀರಲ್ಲಿ ತಳ್ಬೇಕಾದ್ರೆ ಅವ್ರವ್ರಿಗೆ ಜಗಳ. ಹೌದು. ಈ ತರ ಎಲ್ಲ ಆಗ್ತದೆ. ಒಂದು ಕ್ಯಾಪ್ಟನ್ ಅಂದ್ಮೇಲೆ ಕ್ಯಾಪ್ಟನ್ ಹೇಳ್ದಂಗೆ ಕೇಳ್ಬೇಕು. ಇವಾಗ ಮೇಷ್ಟ್ರು ಗುರುಗಳು ಪಾಠ ಹೇಳ್ತಾರೆ, ಪಾಠ ಹೇಳ್ದೆ ನಾವು ಶಿಷ್ಯರು. ಗುರುಗಳು ಏನ್ ಹೇಳ್ತಾರೆ ಅದ್ರ ತಕ್ಕಂತೆ ಕೇಳ್ಬೇಕು. ನಾವು ಕೇಳ್ಕೊಂಡು ಅದು ಏನ್ ಹೇಳ್ತಾರೆ ಏನಿಲ್ಲ ತಿಳ್ಕೊಂಡು ಬಿಗ್ ಬಾಸ್ ಅಲ್ಲಿ ಆಟ ಆಡ್ಬೇಕು. ಅದು ಮನೋರಂಜನೆ ಕೊಡ್ಬೇಕು. ಇವ್ರಿಷ್ಟಕ್ಕೆ ಇವ್ರು ಕೋಪ ಮಾಡ್ಕೊಂಡು ಇವ್ರಿಷ್ಟಕ್ಕೆ ಅದು ಇಂಟ್ರೆಸ್ಟ್ ಬರಲ್ಲ ಮನ್ಸಿಗೆ. ಅಂದ್ರೆ ಜಗಳ ಜಾಸ್ತಿ ಆಡ್ತಾರೆ ಅಂತೀರಾ ಬಿಗ್ ಬಾಸ್? ಜನ ಜಗಳ ಆಡ್ತಾರೆ. ಜಗಳ ಇರ್ಬಾರ್ದು. ಒಂಥರ ನೈಸ್ ಅಲ್ಲಿ ಮಾತಾಡ್ಕೊಂಡು ನೈಸ್ ಅಲ್ಲಿ ಕೂಲ್ ಆಗಿ ಗೆಲ್ಬೇಕು. ನಮ್ಮ ಅಪ್ಪ ಸರ್ ಹೇಳಲ್ವಾ, ಯಾವತ್ತು ನಗ್ನಾಗ್ತಾನೆ ಗೆಲ್ಬೇಕು. ದುಶ್ಮನಿಂದ ಕೂಡ ಅವ್ರಿಗೆ ಪ್ರೀತಿ ಕೊಟ್ಟು ಗೆಲ್ಬೇಕು. ನಮ್ಮ ಅಪ್ಪ ಸರ್ ಹೇಳೋದು ಅಷ್ಟೇ, ಆತರ ಗೆಲ್ಬೇಕು ಮನುಷ್ಯ. ಹಂಗಾಗಿ ಗಿಲ್ಲಿ ಗೆಲ್ತಾರ ಅಂತೀರಾ? ಇಲ್ಲಿ ಖಂಡಿತ 100% ಮುಂದಿನ ವರ್ಷ ಬನ್ನಿ, ಇದೇ ಟೈಮ್ ಅಲ್ಲಿ ಹೇಳ್ತೀನಿ, ಪಕ್ಕ ಗೆಲ್ಲದೆ ಗಿಲ್ಲಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ನಿಮ್ಮ ಫೇವರೇಟ್ ಯಾರು ಅಂತ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಅವರು ಆಟ ಚೆನ್ನಾಗಿ ಆಡ್ತಿದ್ದಾರೆ, ಮತ್ತೆ ಅವರು ಯಾವತ್ ಲೈಕ್ ಮೋಟಿವೇಟ್ ಆಗ್ತಾರೆ ಹೊರತು ಯಾವತ್ತು ಕೆಳಗಡೆ ಬೀಳಲ್ಲ. ಅದಕ್ಕೋಸ್ಕರ ಅವ್ನ್ ಗೆಲ್ಬೇಕು ಅಂತ ಅಷ್ಟೇ. ಅಂದ್ರೆ ಅವರು ಕಾಮಿಡಿ ಚೆನ್ನಾಗಿ ಇಷ್ಟ ಆಗುತ್ತಾ ಅಥವಾ ಟಾಸ್ಕ್? ಎಲ್ಲ ಟಾಸ್ಕು ಚೆನ್ನಾಗಿ ಮಾಡ್ತಾನೆ, ಕಾಮಿಡಿ ಎರಡನ್ನೂ ಅವ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾನೆ. ಅವ್ರನ್ನ ಎಲ್ಲಾರು ಲೈಕ್ ಕೆಳಗಡೆ ಹೋಗಿ ಬೀಳ್ಸ್ಬೇಕು ಅಂತ ಅನ್ಕೊಂಡೆ, ಬಟ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಕೀಪ್ ಇಟ್ ಅಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಗಿಲ್ಲಿನ ಎಷ್ಟೇ ತುಳಿದ್ರು ಕೂಡ ಅವ್ರ ಮೇಲೆ ಹೊರಗಡೆ ಅವರು ಮೇಲೆ ಎತ್ಕೊಂಡ್ ಬರ್ತಾರ ಅಂತೀರಾ? ಹೌದು, ಬಂದೇ ಬರ್ತಾರೆ. ಈಗ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದಾರಲ್ವಾ, ಹೌದು. ರಕ್ಷಿತಾ ಶೆಟ್ಟಿಗೆ ಮತ್ತೆ ಧ್ರುವಂತಿಗೆ ಹೇಗಿದೆ ಅದು ಅಂತ? ಚೆನ್ನಾಗಿದೆ. ಅದೊಂಥರ ಕ್ಯೂರಿಯಾಸಿಟಿ ತುಂಬಾ ಹೆಚ್ಚಾಗ್ತಿದೆ ಜನಗಳಲ್ಲಿ. ಯಾರು ಅದು ಏನ್ ಟ್ವಿಸ್ಟ್ ಇದೆ ಅಂತ ಕಾದ್ ಕೂತ್ ನೋಡ್ಬೇಕಷ್ಟೇ. ಅಷ್ಟೇ ಅಂತೀರಾ? ಓಕೆ, ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ? ಇಲ್ಲಿಗೆ ಕಾಂಪಿಟೇಟರ್ ಅಶ್ವಿನಿ ಮೇಡಮ್ ಅವರು. ಈಗ ರಾಶಿಕಾ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಏನಂತೀರಾ? ಚೆನ್ನಾಗಿ ಮಾಡ್ತಿದಾರ ಅಂತೀರಾ ಕ್ಯಾಪ್ಟನ್ಸಿ? ಪರವಾಗಿಲ್ಲ, ಸುಮಾರಾಗಿ ಮಾಡ್ತಿದ್ದಾರೆ. ಸುಮಾರಾಗಿದೆ. ಓಕೆ, ಥ್ಯಾಂಕ್ ಯು.